ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನಲ್ಗೆ. ಇವತ್ತು ದೇವರ ಮಂಟಪನ ಹೇಗೆ ಇಡಬೇಕು ಅಂತ ಹೇಳ್ತಾ ಇದ್ದೇನೆ. ಮತ್ತು ಮನೆಯ ಎದುರುಗಡೆ ದ್ವಾರ ಅಂದರೆ ಬಾಗಿಲ ಹತ್ರ ಏನು ಬರಿಬೇಕು ಅಂತ ನೋಡೋಣ. ಮೊದಲಿಗೆ ಅರಿಶಿಣನಲ್ಲಿ ನೀರನ್ನು ಕಲಸಿ ಎರಡೂ ಕೈಗಳಿಂದ ಈ ಥರ ಅರಿಶಿಣದ ಕೈಯಿಂದ ಗೋಡೆಗೆ ಹಚ್ಚಬೇಕು. ಈ ಥರ ಹಚ್ಚೋದ್ರಿಂದ ಒಳಗಡೆ ಕೆಟ್ಟ ಶಕ್ತಿ ಪ್ರವೇಶ ಮಾಡುವುದಿಲ್ಲ, ಮಾಟ ಮಂತ್ರಗಳು ಮನೆಯಲ್ಲಿ ಆಗೋದಿಲ್ಲ. ಇದು ದೊಡ್ಡ ದೊಡ್ಡ ಹಬ್ಬಗಳಿಗೆ ತೊಳೆದು ಮತ್ತೆ ಹಚ್ಚಬೇಕು. ಈ ಥರ ಹಚ್ಚಿ ಮೇಲೆ ಅರಿಶಿಣ ಕುಂಕುಮನ ಹಚ್ಚಬೇಕು. ಈ ಥರ ಮಾಡೋದ್ರಿಂದ ಒಳಗೆ ದುಷ್ಟಶಕ್ತಿಗಳ ಪ್ರವೇಶ ಆಗೋದಿಲ್ಲ ಮತ್ತು ಮನೆಗೆ ಎಲ್ಲ ಸಂತೋಷ ಆರೋಗ್ಯವಾಗಿ ಇರ್ತಾರೆ. ದೇವರ ಕೃಪೆ ಇರುತ್ತೆ ಮನೆಯ ಮೇಲೆ. ದುಡ್ಡಿನ ಸಮಸ್ಯೆ ಕೂಡ ಇರೋದಿಲ್ಲ. ದೇವರ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಹನುಮಾನ್ ಚಾಲೀಸ ಹಚ್ಚಬೇಕು ದಿನಾಲು. ಇದರಿಂದ ಕೂಡ ಮನೆಗೆ ಒಳ್ಳೆಯದಾಗುತ್ತೆ. ಮತ್ತು ದೇವರ ಮಂಟಪದ ಮೇಲೆ ತುಂಬ ಭಾರದ ಸಾಮಾನುಗಳನ್ನು ಇಡಬಾರ್ದು. ಇದರಿಂದ ತುಂಬ ಸಮಸ್ಯೆಗಳು ಬರುತ್ತೆ. ದೇವರ ಸಾಮಾನುಗಳಾದರೆ ತಾಮ್ರ ಹಿತ್ತಾಳೆನೇ ಬಳಸಬೇಕು. ಮತ್ತು ದೇವರ ಮಂಟಪದ ಮೇಲೆ ಭಾರವಾಗಿ ಇರಬಾರ್ದು. ಉದಾಹರಣೆಗೆ ನಾವು ತಂದಿರುವ ದೇವರ ಸಾಮಾನುಗಳು ಉದಿನ ಕಡ್ಡಿಗಳಾಗಲಿ ಇವೆಲ್ಲ ಇಡ್ತಾರೆ. ಮತ್ತು ದೇವರಿಗೆ ತಟ್ಟೆಯಲ್ಲಿ ನಾವು ಊಟ ಮಾಡಿದ ತಟ್ಟೆಯಲ್ಲಿ ನೈವೇದ್ಯ ಇಡಬಾರ್ದು. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೇನೆ. ನಾವು ಊಟ ಮಾಡಿದ ನಂತರದಲ್ಲಿ ದೇವರಿಗೆ ನೈವೇದ್ಯನ ಬಡಿಸಬಾರ್ದು. ಅದಕ್ಕೆ ಬಾಳೆ ಎಲೆ, ಬೆಳ್ಳಿ ತಟ್ಟೆ, ಹಿತ್ತಾಳೆ ತಟ್ಟೆಯಲ್ಲಿ ಕೂಡ ಊಟಕ್ಕೆ ದೇವರಿಗೆ ನೈವೇದ್ಯನ ಇಡಬೇಕು. ಇದರಿಂದ ಮನೆಯ ಎಲ್ಲ ಥರದ ಸುಖ ದೊರೆಯುತ್ತದೆ. ದೇವರ ಮಂಟಪದ ಮೇಲೆ ನಾವು ತುಂಬ ಭಾರವಾಗಿ ಇಟ್ಟರೆ ನಮಗೆ ತಲೆ ಮೇಲೆ ತುಂಬ ದೇವರು ಭಾರ ಇಡ್ತಾನೆ. ಅಂದರೆ ಟೆನ್ಷನ್ ಅಂತಾರಲ್ಲ, ಸಮಸ್ಯೆಗಳು ಬರ್ತಾ ಇರ್ತವೆ. ಅದಕ್ಕೆ ದೇವರ ತಲೆ ಮೇಲೆ ಭಾರ ಇರಬಾರ್ದು. ದೇವರ ಮಂಟಪ ಮೇಲೆ ಯಾವಾಗೂ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ದೇವರ. ಮತ್ತು ದೀಪವಾದರೂ ಹಿತ್ತಾಳೆ ತಾಮ್ರತೆ ದೀಪಗಳನ್ನು ಹಚ್ಚಬೇಕು. ಅಪ್ಪಿತಪ್ಪಿಯು ಸ್ಟೀಲ್ದಾಗಲಿ ಕಬ್ಬಿಣದಾಗಲಿ ಬಳಸಬಾರ್ದು. ದೇವರ ಮಂಟಪ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಬರೀ ಹೂಗಳನ್ನು ದಿನಾಲು ಇಟ್ಟು ದಿನಾಲು ಮಾಡಿ ಮತ್ತೆ ಹೊಸದಾಗಿ ಹೂಗಳನ್ನು ಇಡ್ತಾ ಬರಬೇಕು. ದೇವರ ಮನೆ ನಾವು ಎಷ್ಟು ಸ್ವಚ್ಛವಾಗಿ ಇಡ್ತೇವೆ ಅಷ್ಟು ನಾವು ಸ್ವಚ್ಛವಾಗಿ ಆರೋಗ್ಯವಾಗಿ ಇರ್ತೇವೆ. ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿ ಇರುತ್ತೆ. ಅದಕ್ಕೆ ದೇವರ ಪೂಜೆ ದಿನಾಲು ಮಾಡಬೇಕು. ದಿನಾಲು ದೇವರ ಜಪ ತಪಗಳು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು.